ಎಲ್ಲರಿಗೆ ಫ್ರೇಸ್ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 145ನೇ ಅಧ್ಯಾಯ 19ನೇ ವಚನ. ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇರೋ ಪ್ರಿಯರಲ್ಲಿ ದಾವೀದ ಭಕ್ತಿ ಹೇಳ್ತಿದ್ರೆ, ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನಾನು ನೆರವೇರಿಸುತ್ತೇನೆ ಮತ್ತು ಅವರ ಕೂಗನ್ನು ಕೇಳಿ ರಕ್ಷಿಸುತ್ತೇನೆ ಎಂಬುದಾಗಿ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಯಾವ ವಿಷಯದಲ್ಲಿ ನಮ್ಮ ಇಷ್ಟವನ್ನು ನೆರವೇರಿಸಬೇಕಂತ ಹೇಳಿ ನಾವು ಅನ್ಕೊಂಡಿರ್ತೇವೆ ಪ್ರಿಯರೇ. ಆದ್ರೆ ದೇವರಲ್ಲಿ ನಾವು ಭಯಭಕ್ತಿ ಉಳ್ಳ ಮಕ್ಕಳಾಗಿ ಜೀವಿಸಿದರೆ ದೇವರು ನಮ್ಮ ಎಲ್ಲಾ ಇಷ್ಟವನ್ನು ನೆರವೇರಿಸುವಂತ ದೇವರಾಗಿದ್ರೆ ಪ್ರಿಯರೇ. ಅದು ಸಾಲ ಮಹಿಂಸದಲ್ಲಿ ಹೋಗ್ತಾ ಅಂತ ನೀವು ಅನ್ಕೊಳ್ತಾ ಇದ್ದೀರಾ. ನಮ್ಮ ಒಂದು ಮನೆ ಕಟ್ಬೇಕಂತ ಹೇಳಿ ನೀವು ಆಸೆ ಪಡ್ತಾ ಇದ್ದೀರಾ. ನಮ್ಮ ಮಕ್ಕಳ ವಿಷಯದಲ್ಲಿ, ಎಜುಕೇಶನ್ ವಿಷಯದಲ್ಲಿ ನಮ್ಮ ಮಕ್ಕಳು ಒಂದು ದೊಡ್ಡ ಒಂದು ವ್ಯಕ್ತಿಗಳಾಗ್ಬೇಕಂತ ನೀವು ಇಷ್ಟಪಡ್ತಾ ಇದ್ದೀರಾ. ಆದರೆ ದೇವರು ನಿಮ್ಮ ಇಷ್ಟಗಳನ್ನೆಲ್ಲವನ್ನು ನೆರವೇರಿಸುವಂತ ದೇವರು ಪ್ರಿಯರೇ. ಅದು ಯಾವಾಗಂದ್ರೆ ಪ್ರಿಯರೇ, ನಾವು ದೇವರಲ್ಲಿ ಭಯಭಕ್ತಿ ಉಳ್ಳ ಮಕ್ಕಳಾಗಿ ಜೀವಿಸುವಾಗ ದೇವರು ನಮ್ಮ ಇಷ್ಟವನ್ನೆಲ್ಲವನ್ನು ನೆರವೇರಿಸುವಂತ ದೇವರು ಪ್ರಿಯರೇ. ಮತ್ತು ಇನ್ನೊಂದು ವಿಷಯದಲ್ಲಿ ನೋಡ್ಕೊಳ್ಳೋಣ ಪ್ರಿಯರೇ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತೇನೆ ಎಂಬುದಾಗಿ. ಪ್ರಿಯರೇ, ನಾವು ಯಾವ ವಿಷಯದಲ್ಲಿ ದೇವರನ್ನು ಕೂಗುವಂತರಾಗಿರ್ತೇವೆ ಪ್ರಿಯರೇ, ನಮ್ಮನ್ನು ದೇವರು ರಕ್ಷಿಸುವಂತ ದೇವರು ಪ್ರಿಯರೇ. ನಮ್ಮ ಸಾಲ ಹೋಗ್ತಿಲ್ಲ ಅಂತ ನಾವು ದೇವರಿಗೆ ಕೂಗ್ತಾ ಇದ್ದೇವಾ? ಅನೇಕ ಶತ್ರುಗಳು ನಮ್ಮನ್ನು ಹಿಂಬಾಲಿಸ್ತೇವೆ ಅಂತ ನಾವು ಭಯಪಟ್ಟು ದೇವರಿಗೆ ಕೂಗ್ತಾ ಇದ್ದೇವಾ? ನಮ್ಮ ಕುಟುಂಬ ವಿಷಯದಲ್ಲಿ ನಾವು ಎಲ್ಲ ವಿಷಯದಲ್ಲಿ ಭಯಪಟ್ಟು ದೇವರಿಗೆ ನಾವು ಕೂಗ್ತಾ ಇದ್ದೇವಾ ಪ್ರಿಯರೇ? ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ಕೂಗನ್ನು ಕೇಳಿ ನಮ್ಮನ್ನು ರಕ್ಷಿಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಮುಂಜಾನೆ ಸಮಯ ದೇವರು ನಮ್ಗೆ ಎರಡು ವಿಷಯದಲ್ಲಿ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ನಾವು ದೇವರಲ್ಲಿ ಭಯಭಕ್ತಿ ಉಳ್ಳ ಮಕ್ಕಳಾಗಿ ಜೀವಿಸುವಾಗ ಪ್ರಿಯರೇ, ದೇವರು ನಮ್ಮ ಎಲ್ಲಾ ಇಷ್ಟವನ್ನು ನೆರವೇರಿಸುವಂತ ದೇವರು ಮತ್ತು ನಮ್ಮ ಕೂಗನ್ನು ಕೇಳಿ ನಮ್ಮನ್ನು ರಕ್ಷಿಸುವಂತ ದೇವರಾಗಿದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಅದ್ಭುತ ರೀತಿಯಾಗಿ ದೇವರು ನಮಗೆ ವಾಗ್ದಾನ ಮಾಡ್ತಿದ್ರು ಪ್ರಿಯರೇ. ನಾವು ಎಲ್ಲಾ ವಿಷಯದಲ್ಲಿ ದೇವರಲ್ಲಿ ಭಯಭಕ್ತಿ ಉಳ್ಳ ಮಕ್ಕಳಾಗಿದ್ದು ಜೀವಿಸುವಾಗ ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ಕುಟುಂಬದಲ್ಲಿ ನಾವು ಅನ್ಕೊಂಡಿರೋ ಎಲ್ಲಾ ಇಷ್ಟಗಳನ್ನೆಲ್ಲ ನೆರವೇರಿಸುವಂತ ದೇವ್ರ ಪ್ರಿಯರೇ. ನಾವು ಎಲ್ಲಾ ವಿಷಯ ಕೂಗುವಾಗ ದೇವರು ನಮ್ಮ ಸ್ವರವನ್ನು ಕೇಳಿ ನಮ್ಮನ್ನು ರಕ್ಷಿಸುವಂತ ದೇವ್ರ ಪ್ರಿಯರೇ. ನಮ್ಮನ್ನು ಕಾಪಾಡುವಂತ ದೇವ್ರು, ನಮ್ಮನ್ನು ರಕ್ಷಿಸುವಂತ ದೇವರು, ನಮ್ಮನ್ನು ಇಷ್ಟವನ್ನು ನೆರವೇರಿಸುವಂತ ದೇವರು ನಮ್ಮ ಜೊತೆಲಿರುವಾಗ ನಾವು ಯಾವುದೇ ವಿಷಯದಲ್ಲಿ ಭಯ ಪಡಲ್ದೆ ಎಲ್ಲಾ ವಿಷಯದಲ್ಲಿ ನಾವು ಧೈರ್ಯಲಿದ್ದು ದೇವರ ವಿಷಯದಲ್ಲಿ ನಾವು ಭಯಭಕ್ತಿಯುಳ್ಳ ಮಕ್ಕಳಾಗಿದ್ದು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಇಷ್ಟೆಲ್ಲ ನೆರವೇರಿಸಿ ನಮ್ಮನ್ನು ಕಾಪಾಡಿ ನಮ್ಮನ್ನು ರಕ್ಷಿಸುವಾಗ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ವಾಗ್ದಾನವು ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶಿಸು ಬಲಪಡಿಸುವಂತ ದೇವ್ರ ಪ್ರಿಯರೇ. ಆಮೇನ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ, ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ, ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ತಂದೆ ಅದ್ಭುತ ರೀತಿಯಾಗಿ ನೆರವೇರಿಸುವಂತ ದೇವ್ರು ನೀವಾಗಿರಿ ಎಸ್ಸೆ. ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಅವ್ರ ಕುಟುಂಬದಲ್ಲಿ ತುಂಬಾ ಸಾಲ ಇದೆ ಎಂಬುದಾಗಿ ಪ್ರಭಾ, ಅವ್ರ ಸಾಲವನ್ನು ಸಾಲದ ಎಲ್ಲೆಂದು ಬಿಡುಗಡೆ ಮಾಡ್ರಿ ಪ್ರಭಾ. ಎಷ್ಟು ಜನರು ಸಮಸ್ಯೆಯಿಂದ ಕೋಟಿಗೆ ಸಾಲ ಮೀಮಿಸಿದ ತಂದೆ ಯಾವ ವಿಷಯದಲ್ಲಿ ತಂದೆ ಅವರು ಇದ್ರ ಪ್ರಭಾ, ಅವ್ರ ಎಲ್ಲಾ ವಿಷಯದಲ್ಲಿ ತಂದೆ ಅವ್ರಿಗೆ ಎಲ್ಲಾ ವಿಷಯದಲ್ಲಿ ಅವ್ರ ಇಷ್ಟವನ್ನು ನೆರವೇರಿಸಿ ಪ್ರಭಾ. ಎಲ್ಲಾ ವಿಷಯ ಅವ್ರಿಗೆ ಬಿಡುಗಡೆ ಕೊಟ್ರಿ ಪ್ರಭಾ. ತಂದೆ ದೇವ್ರಿ, ಅವ್ರು ನಿನ್ನಲ್ಲಿ ಭಯಭಕ್ತಿ ಉಳ್ಳ ಮಕ್ಕಳಾಗಿ ಜೀವಿಸ್ತಾರೆ ತಂದೆ. ಮತ್ತು ಅವ್ರು ಯಾವ ವಿಷಯ ನಿನಗೆ ಕೂಗ್ತಿದ್ರ ಪ್ರಭಾ, ಅವ್ರಿಗೆ ಎಲ್ಲಾ ವಿಷಯ ರಕ್ಷಿಸಿ ಕಾಪಾಡ್ರಿ ಪ್ರಭಾ. ಈ ವಾಗ್ದಾನ ಒಂದೊಂದು ಕುಟುಂಬದಲ್ಲಿ ತಂದೆ ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶಿಸು ಬಲಪಡಿಸುವಂತ ದೇವ್ರು ನೀವಾಗಿರು ಪ್ರಭಾ. ಈ ಪ್ರಾರ್ಥನೆ ವಿಜ್ಞಾಪನೆಗಳು ತಂದೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಾಳೆ ಶುಭ ಶುಕ್ರವಾರ ಸಾಯಂಕಾಲ ಸಮಯದಲ್ಲಿ 9 ಗಂಟೆಗೆ ಲೈವ್ ಇರುತ್ತೆ ಪ್ರಿಯರೇ. ಎಲ್ಲರೂ
ಖಚಿತವಾಗಿ ನೀವು ಲೈವ್ದಲ್ಲಿ ಏಕೀಭವಿಸುವಂತರಾಗಿರಿ. ಮತ್ತು ಉಪವಾಸ ಪ್ರಾರ್ಥನೆ ಸ್ವಸ್ಥತೆ ಕೂಟ ಇರುತ್ತೆ ಪ್ರಿಯರೇ. ಸ್ವಸ್ಥ ಕೂಟದಲ್ಲಿ ನಮಗೆ ಬಿಡುಗಡೆ ಬೇಕಾ, ನಿಮ್ ಸಾಲಿಂದ ಬಿಡುಗಡೆ ಬೇಕಾ, ರೋಗದಿಂದ ಬಿಡುಗಡೆ ಬೇಕಾ, ಅನೇಕ ದಿವಸದಿಂದ ನೀವು ಸಮಸ್ಯೆಯಿಂದ ನೀವು ಜೀವಿಸ್ತಾ ಇದ್ದೀರಿ ಪ್ರಿಯರೇ, ನಿಮಗೆ ಬಿಡುಗಡೆ ಬೇಕಾ, ಆದ್ರೆ ಲೈವ್ದಲ್ಲಿ ಏಕೀಭವಿಸುವಂತರಾಗಿರಿ ಪ್ರಿಯರೇ. ಅದ್ಭುತ ರೀತಿಯಾಗಿ ದೇವರು ಈ ಲೈವ್ ಮೂಲಕವಾಗಿ ನಿಮ್ಮನ್ನು ಬಿಡಿಸುವಂತ ದೇವ್ರ ಪ್ರಿಯರೇ, ನಿಮ್ಮನ್ನು ಕಾಪಾಡುವಂತ ದೇವ್ರ ಪ್ರಿಯರೇ. ಲೈವ್ ಮೂಲಕವಾಗಿ ನೀವು ಆಶೀರ್ವಾದ ಹೊಂದ್ಕೊಳ್ಬೇಕಂದ್ರೆ ನೀವು ಖಚಿತವಾಗಿ ನಾಳೆ ಸಾಯಂಕಾಲ ನೀವು ಲೈವ್ದಲ್ಲಿ ಏಕೀಭವಿಸುವಂತರಾಗಿರಿ. ದೇವರು ಲೈವ್ ಮೂಲಕವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸುವಂತ ದೇವ್ರ ಪ್ರಿಯರೇ. ಆಮೇನ್. ಗಾಡ್ ಬ್ಲೆಸ್.